when you look at 2 Kings chapter 5, ಎರಡು ಅರಸು 5ನೇ ಅಧ್ಯಾಯವನ್ನು ನೋಡುವಾಗ, amen, there the Bible speaks about amen, commander in chief. ಅಲ್ಲಿ ಸತ್ಯವೇದವು ಒಂದು ಸೇನಾಧಿಪತಿಯ ಕುರಿತು ಮಾತಾಡುತ್ತೆ. His name was Naaman. ಆತನ ಹೆಸರು ನಾಮಾನ್. He was leper. ಆತನಿಗೆ ಕುಷ್ಠರೋಗ. I think you all know that. Amen. So the Bible says ಸತ್ಯವೇದ he ಹೇಳುತ್ತೆ was a leper. ಆತನಿಗೆ ಕುಷ್ಠರೋಗ. The Bible says ಸತ್ಯವೇದ ಹೇಳುತ್ತೆ, amen, is amen, anything made a small girl said to her mistress. ಆತನ ಮನೆಯಲ್ಲಿ ಕೆಲಸ ಮಾಡುವಂತ ಒಂದು ಚಿಕ್ಕ ಹುಡುಗಿ ಈ ವ್ಯಕ್ತಿಯ ನಾಮಾನನ ಹೆಂಡತಿಗೆ ಹೇಳ್ತಾಳೆ, amen, there is a prophet in Samaria. ಸಮಾರ್ಯದಲ್ಲಿ ಒಂದು ಪ್ರವಾದಿ ಇದ್ದಾನೆ. If my master goes there, ನನ್ನ ಯಜಮಾನನು ಅವರನ್ನು ಹೋಗಿ ಭೇಟಿಯಾದರೆ, amen, he will heal him. ಆ ಪ್ರವಾದಿಯು ಸ್ವಸ್ಥಪಡಿಸಿ The ಕಳಿಸ್ತಾನೆ. Bible says ಸತ್ಯವೇದ ಹೇಳುತ್ತೆ, Naaman comes with his chariot seeking amen Elisha. ನಾಮಾನನು ಎಲಿಷನನ್ನು ಹುಡುಕಿ ರಥಗಳಲ್ಲಿ ಬರ್ತಾನೆ. Hallelujah. Hallelujah. When he comes to meet Elisha, ಎಲಿಷನನ್ನು ಹೋಗಿ ಭೇಟಿಯಾಗಲು ಬಂದಾಗ, Elisha is inside the house. ಎಲಿಷನು ಆತನ ಮನೆಯೊಳಗೆ ಇದ್ದಾರೆ. Elisha even never amen invites Naaman to enter into his house. ಎಲಿಷನು ನಾಮಾನನು ಮನೆಯ ಒಳಗೆ ಕೂಡ ಕರೀಲಿಲ್ಲ. You know what Elisha did? ಎಲಿಷನ್ ಏನ್ ಮಾಡಿದ್ರು ಗೊತ್ತಾ? He sent away amen his servant to him and said, ಆತನ ಕೆಲಸದವನು ಆತನ ಆ ಒಂದು ನಾಮಾನನ ಬಳಿ ಕಳಿಸಿ, amen, he said, ಆತ ಹೇಳ್ದ, on the way when you go back, ಹೋಗುವಂತ ದಾರಿಯಲ್ಲಿ ಹಿಂದೆ you will find Jordan river. ನೀವು ಅಲ್ಲಿ ಯೋರ್ದಾನ್ ನದಿಯನ್ನು ನೋಡ್ತೀರಾ. Dip there 7 times 7 ಸಾರಿ ಮುಳುಗು, and you will be healed. ನೀ ಶುದ್ಧನಾಗ್ತೀಯ. Hallelujah. Hallelujah. This Naaman was not an ordinary man. ನಾಮಾನನು ಸಾಧಾರಣವಾದ ವ್ಯಕ್ತಿ ಅಲ್ಲ. He was a man of high caliber. ಉನ್ನತವಾದ ಅಧಿಕಾರಿಯು ಆತ. He said, ಆತ ಹೇಳ್ತಾನೆ, how amen, dare this man, he never even tries to come out and wish me. ಎಷ್ಟು ಧೈರ್ಯ ಇರಬಹುದು ಈ ಒಂದು ವ್ಯಕ್ತಿಗೆ ನನ್ನ ಮುಂದೆ ಬಂದು ಒಂದು ಘನತೆಯನ್ನು ಆತ ಸಲ್ಲಿಸಲಿಲ್ಲ. He is not asking me to come inside also. ಒಳಗೆ ಬಾ ಅಂತಾನು ಕೂಡ ನನ್ನನ್ನು ಕರೀತಾ ಇಲ್ಲ. உள்ளர்ந்தே சொல்லி அனுப்புற அவ்வளவு தூரத்துல இருந்து வந்திருக்கற. ಅಷ್ಟು ದೂರದಿಂದ ಬಂದಿದ್ದೇನೆ, ಒಳಗಿಂದ ಹೇಳಿ ಕಳಿಸ್ತಾವನೆ. Amen. Go, ಹೋಗ ದಾರಿಯಲ್ಲಿ ಮುಳುಗಿ ಹೋಗು. ಹೋಗ ದಾರಿಯಲ್ಲಿ ಮುಳುಗಿ ಹೋಗು. Hallelujah. Hallelujah. Is this the way he deals with me? ಈ ರೀತಿಯಾಗಿ ನನ್ನ ಜೊತೆ ಮಾತಾಡುತ್ತಾನೆ. He said, ಆತ ಹೇಳ್ತಾನೆ, we have that river. ನಮಗೆ ಆ ನದಿ ಇದೆ. We have that river, another river. ನಮ್ಮ ದೇಶದಲ್ಲಿ ಇನ್ನೊಂದು ಆ ನದಿ There ಇದೆ. are so many holy rivers in our land. ನಮ್ಮ ದೇಶಗಳಲ್ಲಿ ಶುದ್ಧ ನದಿಗಳು ಎಷ್ಟು ಹರಿತಾ ಇದೆ. Amen. Is this the only river that we have? ಏನು ಇದು ಒಂದೇ ನದಿನ ಇದೆ ಅಂತ. Hallelujah. Hallelujah. The Bible says ಸತ್ಯವೇದ ಹೇಳುತ್ತೆ, he became very angry. ಆತನಿಗೆ ತುಂಬಾ ಕೋಪ And ಬಂತು. he was going back. ಆತ ಹಿಂತಿರುಗಿ ಹೋಗ್ತಾ ಇದ್ದ. His wounds were still the same. ಆತನ ಗಾಯಗಳು ಇನ್ನೂ ಹಾಗೆ ಇದೆ. Amen. He was fully filled with amen leprosy. ಆತನ ಪೂರ್ತಿ ಶರೀರವೆಲ್ಲ ಕುಷ್ಠ ಆಗೋಗಿದೆ. But the Bible says ಸತ್ಯವೇದ ಹೇಳುತ್ತೆ, those people who were with him, ಆತನ ಜೊತೆ ಇದ್ದ ಜನರು, they counseled Naaman. ಆತನು ಅವರೆಲ್ಲ ನಾಮನಿಗೆ ನಾನು ಹೇಳ್ತಿದ್ದಾರೆ. ಸೊರದತನ ಬೇರೆಗೆ ಬರೆದಿಗೆ. ನಾ ಹೇಳುವುದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? Those people said, ಆ ಜನರು ಆಲೋಚನೆ ಹೇಳ್ತಿದ್ದಾರೆ. oh, in Kannada it says ಅಪ್ಪನೇ. ಆ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ ಅಪ್ಪನೇ. Amen. See the way they are dealing with him. ಅವರು ಹೇಗೆ ಆಲೋಚನೆ ಕೊಡ್ತಿದ್ದಾರೆ ನೋಡಿ. Amen. One of his servants says, ಒಬ್ಬ ಕೆಲಸದವನು ಹೇಳ್ತಾನೆ, sir, if he would have told you big things to do, ಕಾರ್ಯ ಮಾಡುವಂತ ಅವನು ಏನಾದರೂ ಬಂದು if he would have told you to climb a mountain without chappal, ಚಪ್ಪಲಿ ಇಲ್ಲದೆ ಬೆಟ್ಟ ಹತ್ತುವಂತ ಆ ವ್ಯಕ್ತಿ ಬಂದು ಹೇಳಿದ್ರೆ you would have done it. ಮಾಡಿರ್ತಿದ್ದೆ If ಅಲ್ವಾ? he would have told you to bring 100 heads of enemy, ವೈರಿಯ 100 ತಲೆಗಳನ್ನು ತಗೊಬಂದು ಹಾಕುವಂದಿದ್ರೆ ನೀವು ತರ್ತಾ ಇದ್ದೆ ತಾನೆ. you would have done it. ನೀವು ಮಾಡ್ತಾ ಇದ್ರಿ. If he would have asked you amen 1000 shekels of gold, 1000 ಇದು ಬೆಳ್ಳಿ ನಾಣ್ಯ ಬಂಗಾರದ ನಾಣ್ಯಗಳನ್ನು ಕೇಳಿದ್ರೇನು ಕೂಡ you would have brought it. ನೀವು ತರ್ತಿದ್ರಿ ತಾನೆ. He has told you a small thing, ayya. ಚಿಕ್ಕ ಕಾರ್ಯ ಹೇಳಿದಾನಯ್ಯ. You are suffering so much, ayya. ಎಷ್ಟು ಕಷ್ಟ ಪಡ್ತಿದ್ದೀರಲ್ಲ. Amen. ஒரு 7 தடவை முழுவிட்டு போன்னு தானே சொல்றாங்க. ಒಂದು 7 ಸಾರಿ ಮುಳುಗ್ಬಿಟ್ಟು ಹೋಗುವಂತಿದಾರಲ್ಲ. ayya ನಾವು ಕೇಳಕೂಡದು. ಯಾಕಯ್ಯ ನಾವು ಕೇಳಬಾರದು? Amen. Do you think Naaman would have agreed to that word immediately? ಆ ಮಾತಿಗೆ ನಾಮನ್ ಹೌದಾ ಆಯ್ತು ಅಂತ ಒಪ್ಪಿಬಿಡ್ತಿದ್ನ? No, he would have said, ಆತ ಹೇಳಿರ್ತಿದ್ದ, பேசாதீங்கடா கொன்னு போடுவே. ಯಾರು ಮಾತಾಡಬೇಡಿ ಸಾಯಿಸ್ಬಿಡ್ತೇನೆ. Hallelujah. Hallelujah. என்ன அவன் உள்ளந்து சொல்றது? ಅವನೇನು ಒಳಗಿಂದಾನೆ ಹೇಳಿ ಕಳಿಸ್ತಾನೆ. Next time I will bring my battalion. ನೆಕ್ಸ್ಟ್ ಟೈಮ್ ನಾ ಪೂರ್ತಿ ದೇಶ ನನ್ನ ಸೈನಿಕರನ್ನೆಲ್ಲ ಹೇಳ್ಕೊ I ಬರ್ತೇನೆ. will destroy him. ಎಲ್ಲ ನಾಶ ಮಾಡ್ಬಿಡ್ತೇನೆ. என்னெಲ್ಲ பேசிರಪ್ಪ. ಏನೆಲ್ಲ ಮಾತಾಡಿರ್ತಾನೆ. But because those people were good for him. ಆದ್ರೆ ಸುತ್ತಲಿದ್ದ ಒಳ್ಳೆ ಜನರು ಆತನಿಗೆ ಒಳ್ಳೆದಾಗಿದ್ರು. They said ಇಲ್ಲ. ಅವರು ಹೇಳಿದ್ರು ಇಲ್ಲ. Amen. ಪಾರ್ ಹಿಂಗೆದಾಗದು ಪಾರ್. ನೋಡಿ ಇಲ್ಲೇ ನೀರು. Amen. ಹಿಂಗೆದಾ ತಣ್ಣಿ ಹಿಂಗೆ. ನೋಡಿ ಇಲ್ಲೇ ನೀರು ಹೋಗ್ತಾ ಇದೆ. Amen. ನಾನು ನಿಕ್ಕಿರಯ್ಯ. ನಾನಿದೀನಿ. ನಾನು ಇರ್ಕರಯ್ಯ. ನಾನಿದೀನಿ. Next time ನೀ ಹೋಗ ಬೇಡಯ್ಯ. ನೆಕ್ಸ್ಟ್ ಟೈಮ್ ನೀವು ಹೋಗಬೇಡ. ದಯವು ಸೈದಯ್ಯ. ಪ್ಲೀಸ್ ಅಯ್ಯ. ದಯವಿಟ್ಟು ಬನ್ನಿ. The Bible says ಸತ್ಯವೇದ ಹೇಳುತ್ತೆ. He dipped for 7 times. ಆತ 7 ಸಾರಿ ಮುಳುಗಿದ. His skin became like a skin of a baby. ಆತನ ಚರ್ಮ ಮಗುವಿನ
ಕಲ್ಲಿನ ಚರ್ಮವಾಗಿ ಬದಲಾಗೋಯ್ತು. Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Are you here with me? ನನ್ನ ಜೊತೆ ಇಲ್ಲೇ ಇದ್ದೀರಾ? Hallelujah. 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 Because he had good people with him. ಆತನ ಸುತ್ತಲೂ ಒಳ್ಳೆ ಜನರಿದ್ರು. People who would always encourage him. ಯಾವಾಗಲೂ ಆತನನ್ನು ಪ್ರೋತ್ಸಾಹಿಸುವಂತ ಜನ. When you say I cannot, ಅಯ್ಯೋ ನನ್ನಿಂದ ಆಗಲ್ಲ ಅಂತ ನೀ ಹೇಳುವಾಗ, there are people who will say you can do it for God. ನಿನ್ನಿಂದ ದೇವರಿಗಾಗಿ ಮಾಡಲು ಸಾಧ್ಯ ಎದೋಳು ಅಂತ ಜನರು ಇರ್ತಾರೆ. ಹೇಳೋದು ಎಷ್ಟು ಜನ ಅರ್ಥ ಆಗ್ತಿದೆ? People who don't discourage you. ಜನರು ನಿನ್ನನ್ನು ನಿರಾಶೆ ಪಡಿಸದೇ ಇರುವಂತ ಜನರು. Amen. People who don't backbite behind you. ನಿನ್ನ ಕುರಿತು ಹಿಂದೆ ಮಾತಾಡದೇ ಇರುವಂತ ಜನರು. People who will speak to your life. ನಿನ್ನ ಜೀವನಕ್ಕೆ ಸರಿಯಾಗಿ ಮಾತಾಡುವಂತ ಜನರು. ಆಮೆನ್ சொல்றீங்க. Hallelujah. 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 The best example is ಒಂದು ಒಳ್ಳೆ ಒಂದು ಉದಾಹರಣೆ. That is our Lord Jesus Christ. ಅದು ನಮ್ಮ ಕರ್ತನಾದ ಯೇಸು ಸ್ವಾಮಿ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? He never entertained any wrong counsel. ಎಂದು ಕೂಡ ಯಾವ ಕೆಟ್ಟ ಸುದ್ದಿಗಳು ಈ ರೀತಿಯಾದ ಕಾರ್ಯಗಳನ್ನು ಆತನು ಎಂಟರ್ಟೈನ್ ಮಾಡಲಿಲ್ಲ. If you look at John chapter 2 verse 24, ಯೋಹಾನ 2:24 ಅನ್ನು ನೋಡುವಾಗ, he understood what it is in man. ಮನುಷ್ಯನಲ್ಲಿ ಏನಿದೆ ಅಂತ ದೇವರು ಆತನು ತಿಳಿದುಕೊಂಡನು. He understood what man thinks about. ಮನುಷ್ಯನು ಏನು ಯೋಚಿಸುತ್ತಿದ್ದಾನೆ ಅನ್ನುವುದನ್ನು ಕೂಡ ಆತನು ತಿಳಿದುಕೊಂಡನು. That's why he never entertained that. ಅದಕ್ಕಾಗಿ ಎಂದು ಕೂಡ ಆತನು ಆ ಜನರ ಮಾತುಗಳಲ್ಲಿ ಸಂತೋಷ ಪಡಲಿಲ್ಲ. ಎಷ್ಟು ಜನ ಆಮೆನ್ ಅಂತೀರಾ? ಮನುಷ್ಯನ ಮನಸ್ಸಲ್ಲಿ ನಲ್ಲದು ಇಲ್ಲ ಎಂದರೆ ಅವರು ಅರಿದ. ಮನುಷ್ಯನ ಮನಸ್ಸಲ್ಲಿ ಒಳ್ಳೆದಿಲ್ಲ ಅಂತ ಆತನಿಗೆ ಗೊತ್ತಾಯಿತು. Amen. That's why Bible says in James 4:17. ಅದಕ್ಕೆ ಯಾಕೋಬ 4:17 ಹೇಳುತ್ತೆ. Amen. Submit to God. ದೇವರಿಗೆ ಅರ್ಪಣಿಸು. Resist the devil. ದುರಾತ್ಮ ವಿರೋಧವಾಗಿ ನಿಲ್ಲು. He will flee from you. ದುರಾತ್ಮ ನಿನ್ನ ಬಿಟ್ಟು ಓಡ್ತಾನೆ. ಎವಳ ಬೇರೆ ನೋಡು ಸೇರಿದ ಆಮೆನ್ சொல்றீங்க. ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? ಬೇರೆ ನೋಡು ಸೇರಿದ ಆಮೆನ್ ಎಷ್ಟು ಜನ ಆಮೆನ್ ಅಂತೀರಾ? From this July month, ಈ ಜುಲೈ ತಿಂಗಳಿಂದ you are going to do one change. ನೀವು ಒಂದು ಬದಲಾವಣೆಯನ್ನು ಮಾಡ್ತೀರಾ? My dear people, ನನ್ನ ಜನರೇ, if you have people around you who pull you down, ನಿನ್ನನ್ನು ಕೆಳಗೆ ಎಳೆಯುವಂತ ಜನರು ನಿನ್ನ ಸುತ್ತಲಿದ್ರೆ, who pretend to be good to you, ನಿನಗೆ ಒಳ್ಳೆಯವರಾಗಿ ಅವರು ಕಾಣಿಸ್ಕೊಳ್ತಾರೆ. Amen. But ಆದ್ರೆ if they have a amen motive to pull you down, ನಿನ್ನನ್ನು ಕೆಳಗೆ ಎಳೆಯಬೇಕು ಅನ್ನುವಂತ ಮನಸ್ಸು ಅವರಿಗೆ ಇದ್ರೆ, it is the time for you to change your place. ನಿನ್ನ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂತ ಸಮಯ ಇದು. ನಾ ಹೇಳುವುದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? This is the time for you to leave that place. ಆ ಸ್ಥಳವನ್ನು ಬಿಟ್ಟು ನೀವು ಹೊರಬರುವಂತ ಸಮಯ ಇದು ನಿನಗೆ. What does the Bible says in Psalm 1? ಕೀರ್ತನೆ 1ರಲ್ಲಿ ಸತ್ಯವೇದ ಏನು ಹೇಳುತ್ತೆ? Amen. Who is worthy? ಯಾರು ಯೋಗ್ಯನು? Who is the child of God? ಯಾರು ದೇವರ ಮಗು? Who doesn't sit with the counsel of the wicked? ಕೆಟ್ಟ ಜನರ ಆಲೋಚನೆಯಲ್ಲಿ ಕೂರದೆ ಇರುವಂತವನು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? உங்க கூட யார் இருக்கறாங்கன்றதை கொஞ்சம் யோசிச்சு பாருங்க. ನಿಮ್ಮ ಜೊತೆ ಯಾರಿದ್ದಾರೆ ಅಂತ ಸ್ವಲ್ಪ ಯೋಚಿಸಿ. அவங்களால உங்களுக்கு என்ன மாதிரி உங்களுடைய ಲೈಫ್ ಇಂಪ್ಯಾಕ್ಟ್ ಆಗುದೆன்றದ ಒಂದು ವಿಷಯ. ಅವರ ನಿಮಿತ್ತವಾಗಿ ನಿಮ್ಮ ಜೀವನದಲ್ಲಿ ಏನು ಪರಿಣಾಮ ಉಂಟಾಗ್ತಾ ಇದೆ ಅಂತ ಸ್ವಲ್ಪ ಯೋಚಿಸಿ. All that we need to do is ನಾವು ಮಾಡಬೇಕಾಗಿರುವಂತ ಕಾರ್ಯವೆಲ್ಲ, we need to be surrounded with God's people. ದೇವ ಜನರ ಸುತ್ತಲಿದ್ದಾರಲ್ಲ ಅವರ ಮಧ್ಯದಲ್ಲೇ ನಾವು ವಾಸವಾಗಿರಬೇಕು. Even if we slip, ನಾವು ಎಡವುದ್ರೇನು, there should be people who would hold you and raise you. ನಮ್ಮನ್ನು ಮೇಲೆತ್ತಿ ನಿಲ್ಲಿಸುವಂತ ಜನರು ನಮ್ಮ ಸುತ್ತಲೇ ಇರಬೇಕು. I send you with one word. ಒಂದು ಮಾತಿನಲ್ಲಿ ನಿಮ್ಮನ್ನು ಕಳಿಸ್ತೇನೆ. Your rise up and your downfall is with you. ನೀನು ಏಳುವುದು ನೀನು ಬೀಳುವುದು ಅದು ನಿನ್ನ ಬಳಿನೇ ಇದೆ. It is around you. ಅದು ನಿನ್ನ ಸುತ್ತಲೇ ಇದೆ. It is up to how you decide and act. ನೀ ಹೇಗೆ ತೀರ್ಮಾನ ಮಾಡಿ ಕಾರ್ಯ ಮಾಡ್ತೀಯ ಅದರ ಮೇಲೆನೇ ಅದು ಹತ್ಕೊಂಡಿದೆ. How many of you believe with me? ಎಷ್ಟು ಜನ ನನ್ನ ಜೊತೆ ನಂಬುತ್ತೀರಾ? Amen. Let us ask the Holy Spirit. ನಾವು ಪವಿತ್ರ ಆತ್ಮನನ್ನು ಕೇಳೋಣ. Holy Spirit, I need your guidance. ಪವಿತ್ರ ಆತ್ಮನೇ ನನಗೆ ನಿಮ್ಮ ಆಲೋಚನೆ ಬೇಕು. Do you know what Jesus did? ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? Jesus, even before he started his ministry, ಯೇಸು ಸ್ವಾಮಿ ಸೇವೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ he chose people to be around him. ಆತನು ಸುತ್ತಲೂ ಇರುವುದಕ್ಕಾಗಿ ಜನರನ್ನು ಆರಿಸುತ್ತಾರೆ. ಸುತ್ತಲಿದ್ದವರ ಜೀವನ ಯೇಸುವಿನ ಜೀವಿತದ ಮೇಲೆ ಪ್ರಭಾವ ಬೀಳಲಿಲ್ಲ. ಯೇಸುವಿನ ಜೀವನ 12 ಜನರನ್ನು ಬದಲಾಯಿಸಿತು. ಆ ಸುತ್ತಲಿದ್ದ ಜನರ ಜೀವನಗಳು ಯೇಸು ಸ್ವಾಮಿಯ ಜೀವನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಆದ್ರೆ ಯೇಸು ಸ್ವಾಮಿ ಒಬ್ಬರ ಜೀವನ ಆ 12 ಜನರ ಮೇಲೆ ಪರಿಣಾಮ ಉಂಟು ಮಾಡಿತು. இன்னைக்கு நீங்க ಇವತ್ತು ನೀವು ಯೇಸುவோடு இருக்கிறவர்களை உங்க சுத்தல வச்சுக்கோங்க. ಯೇಸುವಿನ ಜೊತೆ ಇರುವಂತ ಜನರನ್ನೇ ನಿಮ್ಮ ಸುತ್ತಲೇ ಇಟ್ಕೊಳ್ಳಿ. ವಾರ್ತೆಯೋடு வாழுகிறவர்களை உங்க கூட வச்சுக்கோங்க. ವಾಕ್ಯದೊಟ್ಟಿಗೆ ಬದುಕ್ತಾರಲ್ಲ ಆ ಜನರನ್ನೇ ನಿಮ್ಮ ಸುತ್ತಲೇ ಇಟ್ಕೊಳ್ಳಿ. You will grow. ನೀ ಬೆಳಿತೀಯ. You will be fruitful. ನೀ ಫಲ ಕೊಡ್ತೀಯ.